ಕರುನಾಡಿನ ರೈತರಿಗೆ ಬೇಸಿಗೆ ಅಂದ್ರೆ ಶಾಪ ಇದ್ದಂತೆ. ಬೇಸಿಗೆಯಲ್ಲಿ ನೀರಿಲ್ಲದೆ ಭೂಮಿ ಒಣಗಿ ಬಹುತೇಕ ರೈತರು ಒಪ್ಪತ್ತಿನ ಊಟಕ್ಕೂ ಕಷ್ಟಪಡ್ತಾರೆ. ಆದರೆ ಉಡುಪಿಯ ರೈತರು ಮಾತ್ರ ಬೇಸಿಗೆಯಲ್ಲೂ ಬಂಪರ್ ಬೆಳೆಯನ್ನ ತೆಗೆತಿದ್ರು. ವಿಪರ್ಯಾಸ ಅಂದ್ರೆ ಇದೀಗ ಅವರ ಮೇಲೂ ವಕ್ರ ದೃಷ್ಟಿ ಬಿದ್ದಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ಕಾಣೋ ನೀರು, ಅಣೆಕಟ್ಟಿನಿಂದ ಹರಿಯುತ್ತಿರುವ ಜಲಧಾರೆ, ಗಂಗೆ ಹೀಗೆ ತುಂಬಿ ಹರಿತಿದ್ರೂ ಉಡುಪಿ ತಾಲೂಕಿನ ಹಿರಿಯಡೆಕ ಸಮೀಪದ ಬಜೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ರೈತರ ಮುಖದಲ್ಲಿ ನಗು ಮರೆಯಾಗಿದೆ. ಇದಕ್ಕೆ ಕಾರಣ ಉಡುಪಿ ನಗರಸಭೆ ಹಾಗೂ ಜಿಲ್ಲಾಡಳಿತ. ಹೌದು, 1974ರಲ್ಲಿ ಬಜೆ ಗ್ರಾಮದಲ್ಲಿ ಸ್ವರ್ಣ ನದಿಗೆ ಅಣೆಕಟ್ಟು ಕಟ್ಟಲಾಗಿತ್ತು. ಈ ಮೂಲಕ ಬೇಸಿಗೆ ಕಾಲದಲ್ಲಿ ಉಡುಪಿ ನಗರಕ್ಕೆ ಕುಡಿಯುವ ಹಾಗೂ ಸ್ವರ್ಣ ನದಿ ಪಾತ್ರದ ರೈತರ ಜಮೀನುಗಳ ಬೆಳೆಗೆ ನೀರು ಹರಿಸಲಾಗುತ್ತಿತ್ತು. ಇದನ್ನ ನಂಬಿಕೊಂಡು ಸಾವಿರಾರು ರೈತರು ಬಾಳೆ, ತೆಂಗು, ಅಡಿಕೆ ಸೇರಿದಂತೆ ತರಹೇವಾರಿ ಬೆಳೆಗಳನ್ನ ಬೆಳೆದು ಅನ್ನಕ್ಕೆ ದಾರಿ ಮಾಡಿಕೊಂಡಿದ್ರು. ಆದರೆ ಇದೀಗ ಜಿಲ್ಲಾಡಳಿತ ಸ್ವರ್ಣ ನದಿಯಿಂದ ರೈತರಿಗೆ ನೀರು ಪೂರೈಸದಿರಲು ನಿರ್ಧರಿಸಿದ್ದು, ರೈತರು ಅಳವಡಿಸಿದ್ದ ಪಂಪ್ಸೆಟ್ಗಳ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದೆ. ಹೀಗಾಗಿ ಮುಂದೇನು ಮಾಡುವುದು ಅಂತ ರೈತರು ಆತಂಕಕ್ಕೀಡಾಗಿದ್ದಾರೆ. ಕೃಷಿ ಒಣಗ್ತದೆ. ಕೃಷಿ ಅಂದ್ರೆ ಕೃಷಿ ಭತ್ತದ ಕೃಷಿಯನ್ನ ಬಿಟ್ಬಿಟ್ಟಿದ್ದಾರೆ. ಈಗ ಒಂದು ಬೆಳೆ ಮಾಡ್ತಾರೆ, ಆಮೇಲೆ ಹೇಳಿದ್ರು ಎರಡನೇ ಬೆಳೆ ಮೂರನೇ ಬೆಳೆ ಮಾಡಬೇಡಿ ಅಂತ. ಮಾಡ್ತಾ ಇಲ್ಲ. ತರಕಾರಿ ಬೆಳೀತಾ ಇತ್ತು. ತರಕಾರಿ ಅಂದರೆ ಈ ಏರಿಯಾದ ತರಕಾರಿ ಬಹಳ ಹೆಸರುವಾಸಿ ಆಗಿತ್ತು. ಈಗ ಆ ತರಕಾರಿಯೇ ಇಲ್ಲ. ಮಳೆ ಇಲ್ಲದ ಹಿನ್ನೆಲೆಯಲ್ಲಿ ಸದ್ಯ ಡ್ಯಾಂನಲ್ಲಿ ನೀರಿನ ಸಂಗ್ರಹ ಬಹಳನೇ ಕಡಿಮೆ ಇದೆ. ಹೀಗಾಗಿ ಇರೋ ನೀರನ್ನ ನಗರವಾಸಿಗಳಿಗೆ ನೀರು ಪೂರೈಸಲು ಜಿಲ್ಲಾಡಳಿತ ಹಾಗೂ ನಗರಸಭೆ ನಿರ್ಧರಿಸಿದೆ. ಅಲ್ಲದೆ ಇದಕ್ಕಾಗಿ ರೈತರಿಗೆ ಕೃಷಿಗಾಗಿ ನೀರು ಬಿಡದಿರಲು ನಿರ್ಧರಿಸಿದೆ. ಪರಿಣಾಮ ಈ ನೀರನ್ನೇ ನಂಬಿ ಬೆಳೆ ಬೆಳೆದಿದ್ದ ರೈತರು ಸದ್ಯ ನೀರಿಲ್ಲದೆ ಕಣ್ಣೀರಿಡುವಂತಾಗಿದೆ. ಅಡಿಕೆ ಇರಬಹುದು, ಬಾಳೆ ಇರಬಹುದು ಅಥವಾ ತರಕಾರಿಗಳಿರ್ಬೋದು, ನೀರಿಲ್ಲದಿದ್ದರೆ ಖಂಡಿತ ಬೆಳೀಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಮುಂದಿನ ದಿನದಲ್ಲಿ ಈ ಕುಟುಂಬಗಳು ಏನು ಕೇಳಿದ್ರೆ ದಾರಿಗೆ ಬೀಳುವಂತ ಪರಿಸ್ಥಿತಿ ಇದೆ. ಯಾಕೆ ಕೇಳಿದ್ರೆ ಈ ಒಂದು ಆದಾಯದಿಂದನೇ ಅವರ ಕೃಷಿ ಕುಟುಂಬ ಜೀವನ ಸಾಗಿಸಬೇಕಾಗುತ್ತೆ. ನಗರವಾಸಿಗಳ ದಾಹ ತಣಿಸಲು ಹೋಗಿ ಜಿಲ್ಲಾಡಳಿತ ಅನ್ನದಾತರ ಬದುಕನ್ನ ಬರಡು ಮಾಡಿದ್ದು, ಇಷ್ಟು ವರ್ಷ ಇಲ್ಲದ ನಿಯಮ ಈಗೇಕೆ ಅಂತ ರೈತರು ಪ್ರಶ್ನಿಸಿದ್ದಾರೆ. ಕೆಲವೆಡೆ ನದಿ ನೀರು ಸಮುದ್ರ ಸೇರುತ್ತಿದ್ದು, ಈ ನೀರನ್ನ ಸಂಗ್ರಹಿಸಿ ಉಡುಪಿ ನಗರಕ್ಕೆ ಕುಡಿಯಲು ವ್ಯವಸ್ಥೆ ಮಾಡಬಹುದಿತ್ತು. ಇದನ್ನ ಬಿಟ್ಟು ಅಣೆಕಟ್ಟಿನ ನೀರನ್ನ ನಂಬಿ ಬದುಕುತ್ತಿರುವ ರೈತರ ಬದುಕಿಗೆ ಕೊಡಲಿಪೆಟ್ಟು ಯಾಕೆ ಅಂತ ರೈತರು ಅಳಲು ತೋಡಿಕೊಳ್ತಿದ್ದಾರೆ. ಯೋಗರಾಜ್, TV9 ಉಡುಪಿ.